ನಾವು ಕಾಣುವಂಥ ಹಂತಕ್ಯದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಸಂದರ್ಭ ಜಗತ್ತಿನ ಚಿತ್ರಣ ನಮ್ಮ ಕಣ್ಮುಂದೆ ಇದೆ. ನಾನು ಮತ್ತು ಆ ವಿಷಯವನ್ನು ವಿಸ್ತಾರವಾಗಿ ಹೇಳೋದಿಲ್ಲ. ಅಮೇರಿಕ ಏನು ಮಾಡ್ತಾ ಇದೆ, ಇರಾನ್ ಏನು ಮಾಡ್ತಾ ಇದೆ, ರಷ್ಯಾದಲ್ಲಿ ಏನಾಗ್ತಾ ಇದೆ, ಚೀನಾ ಏನು ಮಾಡ್ತಾ ಇದೆ, ಇಲ್ಲಿ ಉಳಿದ ದೇಶಗಳದ್ದೆಲ್ಲ ಉಕ್ರೇನ್ ಏನು ಮಾಡ್ತಾ ಇದೆ, ಹೀಗೆಲ್ಲ ನಾನು ವಿಸ್ತರಿಸೋದಿಲ್ಲ. ಬಟ್ ಇದು ಜಗತ್ತಿನ ಎದುರುಗಡೆಗೆ ಒಂದು ಸವಾಲಿನ ಸಂದರ್ಭ ಇದೆ, ಬರೇ ಭಾರತಕ್ಕಲ್ಲ. ಅನೇಕ ದೇಶಗಳು ಇದು ಈ ಸವಾಲನ್ನು ಎದುರಿಸಲಿಕ್ಕಾಗದೆ ಲಾಕ್ಡೌನ್ ಮಾಡಿದೆ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದೆ. ಬೆಲೆಗಳು ಒಂದಕ್ಕೆ ಅದು ಎಷ್ಟು ಪಟ್ಟು ಹೆಚ್ಚಾಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿ ನಮ್ಮ ನಿತ್ಯದ ಬದುಕಿಗೆ ಯಾವುದೇ ರೀತಿ ತೊಂದರೆ ತೊಡಕು ಆಗದೇ ಇರುವಂತೆ ನೋಡಿಕೊಂಡಿರೋದು ನಮ್ಮ ಪ್ರಧಾನಿಗಳ ನೇತೃತ್ವದ ಕಾರಣದಿಂದ. ಅವರು ಜಗತ್ತಿನಲ್ಲಿ ತನ್ನ ವರ್ಚಸ್ಸನ್ನು ತೋರಿಸಿರೋದ್ರ ಪರಿಣಾಮವಾಗಿ ಅದು ನಮಗೆ ಬರಬೇಕಂತ ಗ್ಯಾಸು ಬರ್ತಾ ಇದೆ, ನಮಗೆ ಬರಬೇಕಂತ ಕ್ರೂಡ್ ಆಯಿಲು ಬರ್ತಾ ಇದೆ, ಎಲ್ಲ ಆಗ್ತಾ ಇದೆ. ಈಗ ಅವರು ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಅದನ್ನು ಈ ದೇಶದ ಜನ ನಾವೆಲ್ಲ ಅತ್ಯಂತ ಗೌರವದಿಂದ ಅದನ್ನು ಪಾಲಿಸಬೇಕು. ಇದರೊಳಗೆ ದೇಶದ ಹಿತ ಇದೆ, ನಮ್ಮೆಲ್ಲರ ಹಿತ ಇದೆ. ನಾವು ವಿದೇಶವನ್ನು ಅತಿಯಾಗಿ ಅವಲಂಬಿಸ್ಕೊಂಡಿರೋದ್ರಿಂದ, ಎಸ್ಪೆಷಲಿ ಈ ಇಂಧನ ಮೂಲಗಳನ್ನು, ನಮಗೆ ಅನೇಕ ರೀತಿಯ ಈ ಸವಾಲುಗಳು ನಮ್ಮ ಎದುರುಗಡೆ ಇದೆ. ರಸಗೊಬ್ಬರ ನಾವು ವಿದೇಶವನ್ನು ಅವಲಂಬಿಸ್ಕೊಂಡಿದ್ದೀವಿ, ಕ್ರೂಡ್ ಆಯಿಲ್ ವಿದೇಶವನ್ನು ಅವಲಂಬಿಸ್ಕೊಂಡಿದ್ದೀವಿ, ಇತ್ಯಾದಿ ಗ್ಯಾಸು ವಿದೇಶ ಅವಲಂಬಿಸ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಕೆಪಾಸಿಟಿ ಬಿಲ್ಡಿಂಗ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವು ನಿರಂತರವಾಗಿ ಪ್ರಯತ್ನ 12 ವರ್ಷದಿಂದ ಆಗಿದೆ. ಹಾಗಾಗಿ ಇವತ್ತಿನ ಈ ಸ್ಥಿತಿಯಲ್ಲಿ ನೀವೆಲ್ಲ ಇದ್ದೀವಿ. ತೊಂದರೆ ಇಂಥ ಸಂದರ್ಭದಲ್ಲಾಗಿದ್ದೇನೋ ಕಮರ್ಷಿಯಲ್ ಸಿಲಿಂಡರ್ನ ಪ್ರಾಬ್ಲಮ್. ಅದು ಬಿಟ್ಟರೆ ಇನ್ನು ಯಾವ ರೀತಿ ತೊಂದರೆ ತೊಡಕುಗಳೂ ಆಗಿಲ್ಲ. ಪೆಟ್ರೋಲ್ ಡೀಸೆಲಿಗೆ 10 ರೂಪಾಯಿ ಹೆಚ್ಚಾದರೆ ಕೇಂದ್ರ ಸರ್ಕಾರವೇ ಬರೆಸ್ಕೊಂಡಿತು. ನಿಜ, ಕೆಲವು ತೊಂದರೆ ಆಗಿದೆ. ಇಂಥ ಜಗತ್ತಿನ ಈ ಸನ್ನಿವೇಶದಲ್ಲಿ ಕೆಲವು ತೊಂದರೆ ಊಹಿಸ್ಕೊಂಡು ಪ್ರಧಾನಿಗಳು ಹೇಳಿರ್ಬೋದು ಅಂತ ನಾನು, ಹೀಗೆ ಬರ್ಬೋದು ಅಂತ ಊಹಿಸ್ಕೊಂಡು ಹೇಳಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಪ್ರಧಾನಿಗಳು ಹೇಳಿದ್ದಾರೆ ಅಂದರೆ ನಾವು ಅದನ್ನೆಲ್ಲವನ್ನು ಪಾಲಿಸಬೇಕು ಅನ್ನೋದಷ್ಟೇ ನನ್ನ ವಿನಂತಿ.